ತಮಿಳುನಾಡು, ಆಂಧ್ರ, ಕೇರಳ ಹೋಗಿ ನೋಡ್ಕೊಂಡ್ಬರಲಿ ಇವರು. ತಮಿಳುನಾಡಲ್ಲಿ ದ್ವಿಭಾಷಾ ಸೂತ್ರ ಯಾವತ್ತಿಂದ ಮಾಡಿದ್ದಾರೆ? ಅದನ್ನೇ ಇವತ್ತು ಅದನ್ನೇ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಆ ಶಕ್ತಿಯನ್ನ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೋರಿಸಿದ್ದಾರೆ. ಅದಕ್ಕೆ ನಾವೆಲ್ಲ ಬೆಂಬಲಿಸೋಣ. ಎಲ್ಲ ಒಂದ್ ಕಡೆ ಹಿಂದಿ ಪರವಾಗಿ ಮಾತಾಡೋದು ಒಂದು ದುರಂತ. ಯಾವುದೇ ಕಾರಣಕ್ಕೂ ಇಟ್ಟ ಹೆಜ್ಜೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ವಾಪಸ್ ತಗೋಬಾರ್ದು. ಅದೇನಾಗುತ್ತೋ ನೋಡೋಣ. ಆದ್ದರಿಂದ ಅತ್ಯಂತ ಕಳಕಳಿಯಿಂದ ಗೋರಂಟಿ ಅವರಿಗೆ ವಿಶೇಷ, ನೀವು ಸಭಾಧ್ಯಕ್ಷರು, ನಿಮಗೆ ಆ ಜವಾಬ್ದಾರಿ ಇದೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ನಿಮ್ಮ ಮೇಲೆ ಗೌರವ ಇಟ್ಟಿದ್ದೀವಿ. ಆ ಗೌರವವನ್ನು ಉಳಿಸ್ಕೊಳ್ಳಿ. ಕನ್ನಡವನ್ನು ಕಾಯುವಂಥ ಕೆಲಸ ಮಾಡಿ ನಿಮ್ಮ ಗೌರವವನ್ನು ಹೆಚ್ಚು ಮಾಡಿಕೊಳ್ಳಿ. ನಾವು ಹೆಮ್ಮೆ ಪಡ್ತೀವಿ. ಆದರೆ ಹಿಂದಿ ಪರವಾಗಿ ಧ್ವನಿಯನ್ನ ದಯಮಾಡಿ ಯಾರು ಕೂಡ ಎತ್ತಬಾರದು ಅಂತಕ್ಕಂಥ ಮಾತನ್ನ ಈಗ ಯಾರ್ಯಾರು ಮಾತಾಡಿದಾರೋ ಸಮಸ್ತ ಕನ್ನಡಿಗರ ಪರವಾಗಿ ಅಭಿನಂದನೆಯನ್ನ ಹೇಳಬೇಕು. ಒಂದು, ಸರ್ಕಾರ ಈ ನಿರ್ಧಾರ ಪ್ರಕಟ ಮಾಡ್ತಿದ್ದಂತೆ ಬಿಜೆಪಿ ವಾದಗಳು, ಅದರಲ್ಲೂ ಹಿಂದಿ ವಾದಗಳು ಖಂಡಿಸ್ತೀವಿ. ಇವ್ರ್ಯಾರು ಕೂಡ ಹಿಂದಿ ವಾದಗಳಲ್ಲ, ಇವರೆಲ್ಲರೂ ಅಚ್ಚ ಕನ್ನಡಿಗರು. ಆದ್ರೆ ಗುಲಾಮರು, ಉತ್ತರ ಭಾರತದ ಗುಲಾಮರು, ಉತ್ತರ ಭಾರತದ ರಾಜಕಾರಣದ ಗುಲಾಮರು. ಇವರು ತಮ್ಮ ಭವಿಷ್ಯವನ್ನು ಬದಲು ಮಾಡ್ಕೊಳ್ಳಕ್ಕೆ, ರಾಜಕೀಯ ಭವಿಷ್ಯ, ಕರ್ನಾಟಕದ ಭವಿಷ್ಯ ಅಲ್ಲ, ಕನ್ನಡದ ಭವಿಷ್ಯ ಅಲ್ಲ. ಹಾಗಾಗಿ ಧ್ವನಿ ಎತ್ತುತ್ತವ್ರೆ. ಇವರೆಲ್ಲರೂ ನಾವು ವಿಚಾರಿಸಿಕೊಳ್ಳುವ ಸಂದರ್ಭ ಬರ್ತದೆ. ಯಾಕೆ ಅಂದ್ರೆ ಸರ್ಕಾರಗಳನ್ನೇ ಎದುರಿಸಿ ಹೋರಾಟ ಮಾಡುವ ನಾವು ಈ ಹಿಂದಿ ಗುಲಾಮರನ್ನ ನಾವು ಪ್ರತಿಭಟಿಸಿ ಪ್ರತಿರೋಧ ತೋರಿ ಅವರ ಬಾಯಿ ಮುಚ್ಚಿಸುವ ಕೆಲಸವನ್ನ ಮಾಡೇ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ತಮ್ಮ ತಪ್ಪನ್ನು ತಿದ್ಕೋಬೇಕಾಗಿದೆ. ಮೊನ್ನೆ ಯಡಿಯೂರಪ್ಪನವರು ಕೂಡ ಮಾತಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಯಡಿಯೂರಪ್ಪ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತುಂಬಾ ಕೆಟ್ಟದಾಗಿ ಮಾತಾಡಿದ್ದಾರೆ. ಹಿಂದಿ ವಿರುದ್ಧವಾಗಿ ಹೋರಾಟ ಮಾಡಿದ ಜನರನ್ನ ಮತ್ತೆ ಸರ್ಕಾರವನ್ನ, ಆ ನಿರ್ಧಾರ ತಗೊಂಡ ಸರ್ಕಾರವನ್ನ, ಇಬ್ಬರನ್ನು ತುಂಬಾ ಕೆಟ್ಟದಾಗಿ ಹೀಯಾಳಿಸಿದರಂತೆ. ಯಡಿಯೂರಪ್ಪ ಅರಳೋ ಮರಳೋ ಈ ವಯಸ್ಸಲ್ಲಿ ಇದು ಬೇಕಾಗಿರಲಿಲ್ಲ ರಾಜಕಾರಣಕ್ಕೆ. ಯಾಕೆ ಅಂದ್ರೆ ಇವರೆಲ್ಲರೂ ಉತ್ತರ ಭಾರತದ ದೆಹಲಿ ಗುಲಾಮರಾಗಿ ಉಳಿದವರೇ ಹೊರತು ನಾವೇನು ಕಾಂಗ್ರೆಸ್ ಪಕ್ಷ ಇದು ಮಾಡಿರಲಿಲ್ಲ ಅಂತ ಅಲ್ಲ. ಕಾಂಗ್ರೆಸ್ ಪಕ್ಷ ಆರಂಭದಲ್ಲಿ ಹಿಂದಿಯನ್ನ 50 ಅಂಕ ಇದ್ದ ಹಿಂದಿಯನ್ನ ಕ್ರಮೇಣ 100 ಅಂಕವನ್ನ ಕಡ್ಡಾಯಗೊಳಿಸಿದ್ದು ಆ ಪಕ್ಷ. ಪ್ರಶ್ನೆ ಪತ್ರಿಕೆ ಹಿಂದಿ ಇಂಗ್ಲಿಷ್ ಕೊಟ್ಟಿದ್ರು. ಅವ್ರು ಪ್ರಥಮವಾಗಿ ಧ್ವನಿ ಎತ್ತಿದ್ದು ಹೋರಾಟ ಮಾಡಿ ಕೇಂದ್ರ ಕಚೇರಿ ನುಗ್ಗಿ ಧ್ವಂಸ ಮಾಡಿದ ನಾನೇ 17 ಸಲ ಜೈಲು ಹೋಗಿದ್ದೀವಿ. ಆ ಕೇಸಲ್ಲಿ ಸಾಕಷ್ಟು ಇಲ್ಲಿರೋಂಥ ಹೋರಾಟಗಾರ ಮೇಲೆ ಸಾಕಷ್ಟು ಮೊಕದ್ದಮೆಗಳಿದೆ, ಜೈಲು ಹೋಗಿದ್ದೀವಲ್ಲ ಹಿಂದಿ ಏರಿಕೆ ಬಗ್ಗೆ. ಯಾಕಂದ್ರೆ ನಮ್ಗೆ ಭಾಳಷ್ಟು ನೋವಾಗುತ್ತೆ. ಇವತ್ತು ನಮ್ಮ ನಾಡಲ್ಲಿ ನಾವು ಹಿಂದಿ ಯಾಕೆ ಕಲಿಬೇಕು? ನಮ್ಮ 7 ಕೋಟಿ ಕನ್ನಡಿಗರು ನಾವೆಲ್ಲ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ನಮ್ಗೆ ಹಿಂದಿ ಬೇಡ. ಯಾಕಂದ್ರೆ ಪಕ್ಕದ ತಮಿಳುನಾಡಲ್ಲಿ ತಮಿಳು ಬಿಟ್ಟರೆ ಇಂಗ್ಲೀಷು, ಹಿಂದಿ ಬಿಟ್ಟರೆ ಇಂಗ್ಲೀಷ್ ಬಿಟ್ಟರೆ ತಮಿಳು. ಅಲ್ಲಿ ಹಿಂದಿ ಮಾತಾಡಿದ್ರೆ ಬೀದಿ ಬೀಳ್ತಾರೆ ಅಲ್ಲಿ ತಮಿಳುನಾಡು ರಾಜಕಾರಣದವರು. ಈ ಕಡೆ ಮಹಾರಾಷ್ಟ್ರದಲ್ಲಿ ಹೋದರೆ ಮಹಾರಾಷ್ಟ್ರ ಹಿಂದಿ ಬಿಟ್ಟರೆ ಬೇರೆ ಭಾಷೆ ಇಲ್ಲ. ನಮ್ಮ ರಾಜ್ಯದಲ್ಲಿ ಈ ವೋಟಿಂಗ್ ಬ್ಯಾಂಕಿಂಗ್ಗೋಸ್ಕರ ಹಿಂದಿ ವಾದಗಳಿಗೆ ಮಣಿಯಾಸಂತ ಕೆಲಸ ನಮ್ಮ ಕೇಂದ್ರ ಸರ್ಕಾರದವರು ಮಾಡ್ತಾರೆ. ಕೂಡಲೇ ನಾವೆಲ್ಲ ಹೋರಾಟಗಾರ ಎಚ್ಚರಿಕೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಂತ ನಾವು ಕೆಲಸ ಮಾಡ್ತೀವಿ. ಎಲ್ಲ ಹೋರಾಟಗಾರರು ಕೂಡಲೇ 7 ಕೋಟಿ ಜನಕ್ಕೆ, ಕನ್ನಡಿಗರಿಗೆ 7 ಕೋಟಿ ಜನಕ್ಕೆ ಕ್ಷಮೆ ಕೋರಬೇಕು. ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಅಶೋಕ್ ಬಸವರಾಜ ಹೊರಟ್ಟಿ